ಹೇ ಎವ್ರಿ ಒನ್ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ನಿಮಗೆ ಗೊತ್ತಲ್ಲ, ರೋಸ್ ಮೇರಿ ಕೇಳಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಏನೇನೋ ಆ್ಯಡ್ ಮಾಡಿದ್ದಾರೆ, ಮಮ್ಮಿ ಮಾಡಿರೋದು. ಆ್ಯಕ್ಚುಲಿ ಇದು ನಾನಲ್ಲ. ತುಂಬ ಬೆನಿಫಿಟ್ಸ್ ಇದೆ. ಇಟ್ ರೆಡ್ಯೂಸ್ ಯುವರ್ ಹೇರ್ ಫಾಲ್ ಆ್ಯಂಡ್ ಹೇರ್ ಥಿಕ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಹೇರ್ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸ್ವಲ್ಪ ನೋಡಿ ನೀವು ರೋಸ್ ಮೇರಿದು ಬೆನಿಫಿಟ್ಸ್ ಹೇಗೆ ಅಂತ. ಆ್ಯಂಡ್ ಬೇಕಾದರೆ ನಾನು ಈ ಒಂದು ರೆಮಿಡಿನ ನಿಮಗೆ ಶೇರ್ ಮಾಡ್ತೀನಿ ಇಫ್ ಯು ವಾಂಟ್ ನೆಕ್ಸ್ಟ್ ವೀಡಿಯೋದಲ್ಲಿ. ಈಗ ನಾನು ಈ ರೆಮಿಡಿ ಎಲ್ಲ ಶೇರ್ ಮಾಡ್ತಾ ಇದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗುತ್ತೆ. ಸೊ ಇವಾಗ ನಾನು ಇವತ್ತು ಕಂಪ್ಲೀಟಾಗಿ ನಾನು ಟೈಮ್ ಕೊಡ್ತಾ ಇದ್ದೀನಿ. ಸೊ ಓಕೆ, ಇವಾಗ ನಾನು ಇದನ್ನು ಹಾಕ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ದಟ್ಸ್ ಇಟ್. ಇದು ನನ್ನ ಕೂದಲಿಗೆ ಆ್ಯಕ್ಚುಲಿ ಎಷ್ಟು ಬೇಕಂದರೆ ಇಷ್ಟಿತ್ತಲ್ವಾ, ಇಷ್ಟು ಖಾಲಿ ಆಯಿತು. ಆ್ಯಂಡ್ ಈಗಲೂ ಸ್ಪ್ರೇ ಮಾಡ್ತಾನೆ ಇದ್ದೀನಿ. ಆ್ಯಕ್ಚುಲಿ ಇದು ಸ್ಪ್ರೇ ಮಾಡೋದ್ರಿಂದ ಹೈಡ್ರೇಷನ್ ಸಿಗುತ್ತೆ. ಆ್ಯಂಡ್ ಇದೆಲ್ಲ ನೋಡ್ಬೋದು ನೀವು, ವೆಟ್ ಆಗಿದೆ. ಸೊ ಇಟ್ಸ್ ಓಕೆ. ನೀವೇನು ಮಾಡಬೇಕಂತ ಹೇಳಿದ್ರೆ, ಹೇರ್ ಡ್ರೈ ಆದಮೇಲೆ ಯು ಕ್ಯಾನ್ ಅಪ್ಲೈ ಆಯಿಲ್. ಸೊ ಹೇರ್ ಡ್ರೈ ಆಗೋ ತನಕ ನೀವು ಹಾಗೆ ಬಿಡಬೇಕು. ಸೊ ನಾನು ಹಾಗೆ ಬಿಡಲ್ಲ, ಟೈಮ್ ಮಾಡ್ಕೋತೀನಿ. ಆ್ಯಕ್ಚುಲಿ ಬಿಡಬೇಕಾಯ್ತಾ, ಸೊ ಅದೆಲ್ಲ ಕ್ಲೀನಾಗಿ ಸ್ಕಾಲ್ಪಿಗೆಲ್ಲ ಹೋಗಬೇಕಂತ ಅಂದರೆ ಯು ಹ್ಯಾವ್ ಟು ಲೀವ್ ದ್ಯಾಟ್. ಸೊ ಅದನ್ನು ಹಾಗೆ ಬಿಡಬೇಕಾಗತ್ತೆ. ಆ್ಯಂಡ್ ಆಲ್ಮೋಸ್ಟ್ ಮುಗ್ದಿದೆ. ಕೈಯಂತೂ ಸಿಕ್ಕಾಪಟ್ಟೆ ನೋವು ಬಂತು. ಜಾಸ್ತಿ ಹೇರ್ ಇದ್ದರೆ ಆ್ಯಕ್ಚುಲಿ ಇದೊಂದು ಪ್ರಾಬ್ಲಮ್ಮು. ಸಿಕ್ಕಾಪಟ್ಟೆ ಹೇರ್ ಕೇರ್ ಮಾಡಬೇಕು. ನಮಗಂತೂ ಆ್ಯಕ್ಚುಲಿ ಸ್ವಲ್ಪ ಡೆನ್ಸ್ ಆಗಿದೆ ಆಯಿತಾ ಕೂದಲು. ಸೊ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ, ಇಟ್ಸ್ ಓಕೆ. ಇದೆಲ್ಲ ಸ್ವಲ್ಪ ಹಾಗೇನೇ ಇದೆ. ಲೈಕ್ ಇಲ್ಲಿ ನೋಡಿ, ಕಾಣಿಸ್ತಿದೆಯಾ? ಸೊ ಇಲ್ಲಿ ನೋಡಿ, ವೆಟ್ ಹಾಗೇನೇ ಇದೆ ಸ್ವಲ್ಪ. ಅದೆಲ್ಲ ಇವಾಗ ಡ್ರೈ ಆಗಬೇಕು. ಸೊ ಸ್ವಲ್ಪ ಫಾಸ್ಟ್ ಬಿಟ್ಟಲ್ಲಿ ತೋರಿಸಿದ್ದೀನಿ. ಸೊ ನೀವು ಹಾಗೆ ಮನೆಯಲ್ಲಿ ಮಾಡ್ಕೋತಾ ಇರಿ. ಆ್ಯಕ್ಚುಲಿ ಇಟ್ ಈಸ್ ವೆರಿ ಬೆನಿಫಿಟ್ ಆಯಿತಾ. ಸ್ಕಾಲ್ಪ್ಗೆಲ್ಲ ಹಾಕೊಳ್ಳಿ. ನನ್ನ ಸ್ಕಾಲ್ಪ್ಗೆಲ್ಲ ಹಾಕಾಯಿತು. ಸೊ ಇವಾಗ ಜಸ್ಟ್ ನಾನು ಹೇರಿಗೆ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಹೇರ್ ಡ್ರೈ ಆಗಿದೆ. ಆ್ಯಕ್ಚುಲಿ ಏನಂದರೆ ನಂದೊಂದು ಮಿನಿಮಲ್ ಹೇರ್ ಲೆಂತ್ ಅಂತ ಇದೆ. ಸೊ ನಾನು ಇಷ್ಟು ಮೇಲೆ ಜಾಸ್ತಿ ಕೂದಲು ಬೆಳೆಸಲ್ಲ, ಆ್ಯಂಡ್ ನನಗೆ ಜಾಸ್ತಿ ಹೇರ್ ಇಷ್ಟ ಆಗಲ್ಲ. ಸೊ ನಂದು ಬೇಗ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ನಾನು ಅವಾಗವಾಗ ಹೇರ್ ಕಟ್ ಮಾಡಿಸ್ತಾ ಇರ್ತೀನಿ. ಆ್ಯಂಡ್ ಬೇಗ ಹೇರ್ ಅವಾಗವಾಗ ಕಟ್ ಮಾಡಿಸಿದ್ರೆ ಆ್ಯಕ್ಚುಲಿ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕು, ಈಗ ನಾನು ಆವಾಗಲೇ ತೋರಿಸಿದ್ನಲ್ಲ ರೋಸ್ ಮೇರಿ ಸ್ಪ್ರೇನ ನೀವು ಡೈಲಿ ಕನ್ಸಿಸ್ಟೆನ್ಸಿಯಿಂದ ಅಪ್ಲೈ ಮಾಡ್ತಾ ಇರಬೇಕು. ಸೊ ನಿಮಗೆ ಹೇರ್ ಫಾಲ್ ಆಗಲ್ಲ ಆ್ಯಂಡ್ ಹೇರ್ ಚೆನ್ನಾಗಿ ಬೆಳೆಯುತ್ತೆ. ಆ್ಯಕ್ಚುಲಿ ಐ ಲವ್ ಮೈ ಹೇರ್. ಸೊ ನನ್ನ ಹೇರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ದಟ್ಸ್ ಇಟ್. ಸೊ ಇವಾಗ ನಾನು ಹೇರ್ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ನಾನು ಯೂಶ್ವಲಾಗಿ ಕೋಕೋನಟ್ ಆಯಿಲ್, ಪ್ಯೂರ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ವರ್ಜಿನ್ ಕೋಕೋನಟ್ ಆಯಿಲ್ ಅಂತ ಯೂಸ್ ಮಾಡಿ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ನಿಮಗೆ. ಸೊ ಆ್ಯಕ್ಚುಲಿ ನಾನು ಯೂಸ್ ಮಾಡಿ ಇಷ್ಟಿದೆ. ಆ್ಯಂಡ್ ಇದು ನನ್ನ ಕೂದಲಿಗೆ ಸಾಕಾಗಲ್ಲ. ಆ್ಯಂಡ್ ಆಲ್ಸೋ ನಾನು ಇನ್ನೊಂದು ಹೋಮ್ ಮೇಡ್ ಆಯಿಲ್ ಕೂಡ ಹಾಕ್ತೀನಿ. ಆ್ಯಂಡ್ ಇಟ್ ವಾಸ್ ಪ್ರಿಪೇರ್ಡ್ ಬೈ ಮೈ ಮಾಮ್. ಸೊ ನಮ್ಮಮ್ಮ ಅದನ್ನು ಪ್ರಿಪೇರ್ ಮಾಡಿರ್ತಾರೆ ಹೋಮ್ ಮೇಡೆಲ್ಲ. ಸೊ ನಿಮ್ಗೇನಾದರೂ ರೆಸಿಪೀಸ್ ಬೇಕು ಅಂತ ಹೇಳಿದರೆ, ರೆಮಿಡೀಸ್ ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟಲ್ಲಿ ಹೇಳಿ. ಸೊ ಒನ್ ಮೋರ್ ಟಿಪ್ ನಾನು ನಿಮಗೆ ಕೊಡಬೇಕು ಅಂತ ಅಂದರೆ, ಹೇರಲ್ಲಿ ಸ್ಪ್ಲಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಹೇರ್ ಎಂಡಲ್ಲಿ ಸ್ಪ್ಲಿಟ್ಸ್ ಜಾಸ್ತಿ ಇರುತ್ತೆ. ಸೊ ನೀವು ಅದನ್ನು ರಿಮೂವ್ ಮಾಡಿಸ್ತಾ ಇರಬೇಕು. ಹೇರ್ ಕಟ್ ಮಾಡೋದ್ರಿಂದ ಅದು ರಿಮೂವ್ ಆಗುತ್ತೆ. ಆ್ಯಕ್ಚುಲಿ ಸ್ಪ್ಲಿಟ್ಸ್ ಎಂಡ್ ಇದ್ದರೆ ಗ್ರೋತ್ಗೆ ಅದು ಯೂಸ್ಫುಲ್ ಅಲ್ಲ. ಸೊ ಹಾಗಾಗಿ ನೀವು ಸ್ಪ್ಲಿಟ್ಸನ್ನು ಕಟ್ ಮಾಡಿಸ್ತಾ ಇರಿ. ಸೊ ಇಲ್ಲ ನಿಮಗೆ ಕಾಣಿಸಿದ್ರೆ ನೀವೇ ಕಟ್ ಮಾಡ್ಕೊಳ್ಳಿ. ಹೇರ್ ಸ್ಪಾ ಮಾಡಿಸಿ, ಸ್ವಲ್ಪ ಅವಾಗವಾಗ ಕ್ಲೀನಾಗಿ ನೋಡ್ಕೋತಾ ಇರಿ ಕೂದಲನ್ನ. ಸೊ ಜಾಸ್ತಿ ನಾಟ್ ಹಾಕೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ.
ಆ್ಯಂಡ್ ಜಡೆ ಹಾಕೋದ್ರಿಂದನೂ ಕೂಡ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ಒನ್ ಮೋರ್ ಟಿಪ್, ನೀವು ಏನು ಮಾಡ್ತೀರಾ ಅಂತಂದರೆ ಒನ್ ಡೇ ಪೂರ್ತಿ 2 ಡೇಸ್ ಪೂರ್ತಿ ಎಣ್ಣೆ ಹಾಕಿ ತಲೆಯಲ್ಲಿ ಬಿಡೋದು ಆ ಥರ ಎಲ್ಲ ಮಾಡಬಾರ್ದು. ಅದು ನಿಮಗೆ ಕೂದಲಿಗೆ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡಲ್ಲ. ಏನು ಮಾಡೋದಂದರೆ ನೈಟ್ ಪೂರ್ತಿ ನೀವು ಏನು ಮಾಡ್ತೀರಾ, ಎಣ್ಣೆ ಹಾಕಿ ಹಾಗೆ ಮಲ್ಕೊಳ್ಳೋದು ಹಾಗೆಲ್ಲ ಮಾಡ್ತೀರಲ್ಲ, ಓವರ್ ನೈಟ್ ಬೇಡ. ಜಸ್ಟ್ ಒಂದು 40 ಮಿನಿಟ್ಸ್ 1 ಹಾರ್ ಅಷ್ಟು ಸಾಕು ನಿಮಗೆ. 1 ಹಾರಲ್ಲೇ ಚೆನ್ನಾಗಿ ಅದು ಕೂದಲಿಗೆ ನರಿಷ್ಮೆಂಟನ್ನು ಕೊಡುತ್ತೆ. ಆವಾಗ ನೀವು ಹೇರ್ ವಾಶ್ ಮಾಡ್ಕೋಬೋದು. ಸೊ ನೀವೇನು ಮಾಡ್ತೀರಂದರೆ 2 ಡೇಸ್ ಅಥವಾ ಓವರ್ ನೈಟ್ ಬಿಡೋದ್ರಿಂದ ಡಸ್ಟ್ ಎಲ್ಲ ಕುತ್ಕೊಳ್ಳುತ್ತೆ, ಗಲೀಜೆಲ್ಲ ಪೊಲ್ಯೂಟ್ ಆಗುತ್ತೆ. ಸೊ ಆ ಪೊಲ್ಯೂಷನ್ಸ್ ಎಲ್ಲ ಹೇರಿಗೆ ಬಂದಾಗ ಹೇರು ಒಂಥರ ಫಂಗಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು 2 ದಿನ 3 ದಿನ ಅಥವಾ 1 ನೈಟ್ ಆ ರೀತಿ ನಾನು ಓವರ್ ನೈಟೆಲ್ಲ ಆಯಿಲ್ನ ಬಿಡಬೇಡಿ. ಜಸ್ಟ್ 1 ಹಾರ್ ಹಚ್ಚಿ ಆ್ಯಂಡ್ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಈ ಬೌಲಲ್ಲಿ. ಸೊ ಇದಿಷ್ಟು ಸ್ವಲ್ಪನೇ ಸ್ವಲ್ಪ ಇರೋದು ಎಣ್ಣೆ, ಸೊ ಸಾಲಲ್ಲ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಗೊತ್ತಾ, ಸೊ ಹೋಮ್ ಮೇಡ್ ಆಯಿಲ್ನ ಹಾಕ್ತೀನಿ. ಸೊ ಇದು ಮನೇಲಿ ಮಾಡಿರೋದು. ಸೊ ನನ್ನ ತಲೆಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕು. ಇದ್ರ ಜೊತೆಗೇ ಸ್ವಲ್ಪ ನೋಡಿ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ಏನಿಲ್ಲ, ನೀವು ಡೈರೆಕ್ಟಾಗಿ ಸ್ಕಾಲ್ಪಿಗೆ ಅಪ್ಲೈ ಮಾಡ್ತಾ ಹೋಗ್ಬೋದು. ಸೊ ಇವಾಗ ಆಯಿಲಿಂಗ್ ಎಲ್ಲ ಆಗಿದೆ ಕಂಪ್ಲೀಟಾಗಿ. ಸೊ ಇವಾಗ ಬನ್ ಹಾಕ್ಕೊಂಡಿದ್ದೀನಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ನಾನು 1 ಹಾರ್ ಅಷ್ಟೇ ಬಿಡೋದು, ಅದಕ್ಕಿಂತ ಜಾಸ್ತಿ 1 ಮಿನಿಟು ಕೂಡ ಬಿಡೋಲ್ಲ. ಸೊ 1 ಹಾರ್ ಆದಮೇಲೆ ನಾನು ಹೇರ್ ವಾಶ್ ಮಾಡ್ಕೊತೀನಿ. ಅದರಲ್ಲಿ 1 ಸ್ಟೆಪ್ ಇದೆ, ಆ ಸ್ಟೆಪ್ಪನ್ನು ತೋರಿಸ್ಬಿಟ್ಟು ನಾನು ವಿಡಿಯೋ ಏನು ಮಾಡ್ತೀನಿ. ಸೊ ಇವಾಗ 1 ಹಾರ್ ಆಗಿದೆ. ಲಾಸ್ಟ್ ಸ್ಟೆಪ್ ಹೇರ್ ಕೇರ್ ರೋಟೀನ್ ತೋರಿಸಿ ಆ್ಯಂಡ್ ಲೇಟರ್ ನಾನು ಇವಾಗ ಹೇರ್ ವಾಶ್ ಮಾಡ್ಕೋತೀನಿ. ಸೊ ಬನ್ನಿ ಅದು ಯಾವುದು ಲಾಸ್ಟ್ ಸ್ಟೆಪ್ ಹೇರ್ ಕೇರ್ ರೋಟೀನ್ ನೋಡೋಣ. ಈಗ ಇದರಲ್ಲಿ ನಾವು ಸ್ವಲ್ಪ ಇದು ಆ್ಯಕ್ಚುಲಿ ಬಂದುಬಿಟ್ಟು ಆನಿಯನ್ನು, ಆಮೇಲೆ ಕರಿ ಲೀಫ್, ಆಮೇಲೆ ರೈಸ್ ಇರುತ್ತಲ್ಲ, ರೈಸ್ ವಾಟರ್ ಎಲ್ಲನೂ ಮಿಕ್ಸ್ ಮಾಡಿ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿದ್ದೀವಿ. ಸೊ ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈ ಬೌಲ್ಗೆ ಶಿಫ್ಟ್ ಮಾಡ್ಕೋತಿದ್ದೀವಿ. ಸೊ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಯಾವ ಶಾಂಪು ಯೂಸ್ ಮಾಡ್ತಿದ್ದೀರಾ ಆ ಶಾಂಪೂನ ನೀವು ಈ ಒಂದು ಲಿಕ್ವಿಡಲ್ಲಿ ಹಾಕಬೇಕಾಗತ್ತೆ. ಸೊ ಓಕೆ, ನಿಮಗೆ ಶಾಂಪು ತೋರಿಸ್ಬೇಕಾ? ಸೊ ಇಲ್ಲಿ ಶಾಂಪು ಹಾಕಿದ್ದೀನಿ, ಆಯಿತಾ? ಸೊ ಇಲ್ಲಿ ಶಾಂಪು ಹಾಕಿದ್ದೀನಿ. ಸೊ ಈಗ ಅದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಈ ಲಿಕ್ವಿಡ್ನ ನೀವು ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕಾಯ್ತಾ. ಎವ್ರಿ ಟೈಮ್ ನೀವು ಯಾವಾಗ ಸ್ನಾನಕ್ಕೆ ಹೋಗ್ತೀರಾ ಆವಾಗ ಸ್ವಲ್ಪ ಹೊತ್ತು ಆಚೆ ತೆಗ್ದಿದ್ದು, ಯಾಕಂದರೆ ತುಂಬ ಕೋಲ್ಡ್ ಇರುತ್ತೆ. ಸಡನ್ನಾಗಿ ನಾವು ಅದನ್ನು ತಲೆಗೆ ಹಾಕೋಕ್ಕಾಗಲ್ಲ. ಸೊ ಹಾಗಾಗಿ ಕಾಫ್ ಆಗೋ ಚಾನ್ಸಸ್ ಇರುತ್ತೆ, ಸೊ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆಚೆ ತೆಗ್ದಿಡಿ. ಸೊ ಹಾಗೆ ಅದ್ರ ಜೊತೆಗೆ ಶಾಂಪೂನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ನಾನ ಮಾಡಬೇಕಾದ್ರೆ ಇದನ್ನೇ ಕ್ಲೀನಾಗಿ ಆಲ್ ಓವರ್ ದ ಹೆಡ್ ಚೆನ್ನಾಗಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಯು ವಿಲ್ ಸಿ ದ ಅಮೇಝಿಂಗ್ ರಿಸಲ್ಟ್. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿದೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.